ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಬ್ಯಾಂಕ್ ಸಾಲಗಳ ವಿಚಾರದಲ್ಲಿ ಇತ್ತೀಚೆಗೆ ಡಾರ್ಕ್ ಪ್ಯಾಟರ್ನ್ ಎಂಬ ಅಂಶದಿಂದ ಮೋಸ ಆಗುವ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ. ಹಾಗಾಗಿ ಈ ಡಾರ್ಕ್ ಪ್ಯಾಟರ್ನ್ ಎಂದರೇನು ಎಂಬುದರ ಬಗ್ಗೆ ನಾವೀಗ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮೋಹಿತ್ಗೆ ಪರ್ಸನಲ್ ಲೋನ್ ಅಷ್ಟು ಬೇಗ ಅಪ್ರೂವ್ ಆಗಿದ್ದು ನೋಡಿ ಭಾರಿ ಖುಷಿಯಾಗಿದೆ. ಇಡೀ ಪ್ರಾಸೆಸ್ ಆನ್ಲೈನ್ನಲ್ಲಿ ಮುಗಿದು ಹೋಗಿದೆ. ಬ್ಯಾಂಕ್ ಶಾಖೆಗೆ ಹೋಗುವ ಅಗತ್ಯವೇ ಇರಲಿಲ್ಲ. ಆದರೆ ಮೋಹಿತ್ ಸಾಲವನ್ನು ಫೋರ್ಕ್ಲೋಸ್ ಮಾಡೋದಕ್ಕೆ ಹೋದಾಗ ಬ್ಯಾಂಕ್ ನಿರಾಕರಿಸಿತು. ಇದನ್ನು ಆನ್ಲೈನ್ನಲ್ಲಿ ಮಾಡೋದಕ್ಕಾಗಲ್ಲ, ಬ್ಯಾಂಕಿಗೆ ಹೋಗಿ ಲೋನ್ ಕ್ಲೋಸ್ ಮಾಡಿಕೊಳ್ಬೇಕು ಅಂತ ಹೇಳ್ತು. ಇದಕ್ಕೆ ಕಾರಣ ಏನು ಅಂತ ಮೋಹಿತ್ಗೆ ತಿಳಿಲಿಲ್ಲ. ಸಾಲವನ್ನು ಆನ್ಲೈನ್ನಲ್ಲಿ ಕೊಡಬಹುದು ಅಂತಾದರೆ ಮರುಪಾವತಿಗೆ ಯಾಕೆ ನಾನು ಬ್ಯಾಂಕಿಗೆ ಹೋಗಬೇಕು? ವಾಸ್ತವದಲ್ಲಿ ಬ್ಯಾಂಕ್ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದೆ. ಯಾಕೆಂದರೆ ಗ್ರಾಹಕರಿಗೆ ಸುಲಭ ವಿಧಾನವನ್ನು ಒದಗಿಸದೇ ಇದ್ದರೆ ಅವರು ಸಾಲದ ಕಂತು ಕಟ್ಟುವುದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಹೀಗೆ ಸಾಲ ರೀಪೇಮೆಂಟ್ ಮಾಡುವ ವಿಷಯದಲ್ಲಿ ಗ್ರಾಹಕರನ್ನ ಟ್ರಿಕ್ ಮಾಡುವುದನ್ನು ಡಾರ್ಕ್ ಪ್ಯಾಟರ್ನ್ ಅಂತ ಕರೆಯಲಾಗುತ್ತೆ. ಗ್ರಾಹಕರನ್ನ ಇಲ್ಲಿ ತಪ್ಪು ದಾರಿಗೆ ಎಳೆಯಲಾಗಿದೆ. ಗ್ರಾಹಕರಿಗೆ ಸಂಪೂರ್ಣ ಮತ್ತು ಸರಿಯಾದ ಮಾಹಿತಿಯನ್ನು ನೀಡ್ತಾ ಇಲ್ಲ. ಕೆಲವು ಬಾರಿ ಅತಿ ಹೆಚ್ಚು ಬಡ್ಡಿದರ ಅಥವಾ ಹಿಡನ್ ಚಾರ್ಜಸ್ ಅನ್ನು ಹಾಕಲಾಗುತ್ತೆ. ಈಗ ನಿಮಗೆ ಡಾರ್ಕ್ ಪ್ಯಾಟರ್ನ್ ಅಂದ್ರೇನು ಅಂತ ಗೊತ್ತಾಗಿದೆ ಅಂತ ಭಾವಿಸ್ತೇನೆ. ಗ್ರಾಹಕರ ಜೇಬಿಗೆ ಕನ್ನ ಹಾಕುವುದೇ ಈ ಡಾರ್ಕ್ ಪ್ಯಾಟರ್ನ್ನ ಮೂಲ ಉದ್ದೇಶ. ಖುಷಿಯ ಸಂಗತಿ ಏನಪ್ಪ ಅಂದರೆ, ಸರ್ಕಾರಕ್ಕೆ ಈ ತಂತ್ರದ ಬಗ್ಗೆ ಒಂದಷ್ಟು ಅರಿವಿದೆ. ಗ್ರಾಹಕ ವ್ಯವಹಾರಗಳ ಕಾರ್ಯದರ್ಶಿ ರೋಹಿತ್ ಕುಮಾರ್ ಸಿಂಗ್ ಇತ್ತೀಚೆಗೆ ಹೇಳಿರುವ ಪ್ರಕಾರ, ಸುಧಾರಿತ ತಂತ್ರಜ್ಞಾನದ ಈ ಕಾಲದಲ್ಲಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಗ್ರಾಹಕರ ನಿರ್ಧಾರಗಳನ್ನು ಡಾರ್ಕ್ ಪ್ಯಾಟರ್ನ್ಗಳ ಮೂಲಕ ಬದಲಿಸ್ತಾ ಇದ್ದಾವೆ. ಆನ್ಲೈನ್ನಲ್ಲಿ ಶಾಪಿಂಗ್ ಪ್ಲಾಟ್ಫಾರ್ಮ್ಗಳಷ್ಟೇ ಅಲ್ಲ, ಆನ್ಲೈನ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಗಳು ಕೂಡ ಇಂಥದ್ದೇ ಡಾರ್ಕ್ ಪ್ಯಾಟರ್ನ್ಗಳನ್ನು ಬಳಸ್ತಾ ಇದ್ದಾವೆ. ಆನ್ಲೈನ್ನಲ್ಲಿ ಸಾಲ ತೆಗೆದುಕೊಳ್ಳುವವರಂತೂ ಈ ಡಾರ್ಕ್ ಪ್ಯಾಟರ್ನ್ಗೆ ಸುಲಭವಾಗಿ ಬಲಿಯಾಗ್ತಾ ಇದ್ದಾರೆ. ಉದಾಹರಣೆಗೆ, ಪರ್ಸನಲ್ ಲೋನ್ನಲ್ಲಿ ಗ್ರಾಹಕರಿಗೆ ಎಲ್ಲ ಖರ್ಚು ವೆಚ್ಚಗಳು, ಬಡ್ಡಿದರದ ಮಾಹಿತಿಯನ್ನು ನೀಡೋದೇ ಇಲ್ಲ. ಗ್ರಾಹಕರನ್ನ ಉದ್ದೇಶಪೂರ್ವಕವಾಗಿ ಕಣ್ಕಟ್ಟುವ ತಂತ್ರವನ್ನು ಇಲ್ಲಿ ಬಳಸಲಾಗುತ್ತೆ. ಮತ್ತೊಂದು ಉದಾಹರಣೆಯಲ್ಲಿ ನೋಡೋದಾದರೆ, ಯಾವುದೇ ಅಡಮಾನ ಇಲ್ಲದೆ 8% ದರದಲ್ಲಿ ಸಾಲವನ್ನು ಕೊಡ್ತಾ ಇದ್ದೇವೆ ಅಂತ ಗ್ರಾಹಕರಿಗೆ ಅವರು ಹೇಳ್ತಾರೆ. ಆದರೆ ಸಾಲ ತೆಗೆದುಕೊಂಡ ನಂತರ ಬಡ್ಡಿ ದರ 36% ಆಗಿರುತ್ತೆ. ಈ ಸಾಲದ ನಿಯಮ ಮತ್ತು ಷರತ್ತುಗಳನ್ನು ಮೊದಲೇ ಗ್ರಾಹಕರಿಗೆ ಹೇಳಿರುವುದೇ ಇಲ್ಲ. ಹಾಗೆಯೇ ಡಾರ್ಕ್ ಪ್ಯಾಟರ್ನಲ್ಲಿ ಇನ್ನೊಂದು ಅತ್ಯಂತ ಸಾಮಾನ್ಯವಾದ ದೂರು ಅಂದರೆ ಡ್ರಿಪ್ ಪ್ರೈಸಿಂಗ್ ಅಥವಾ ಹಿಡನ್ ಚಾರ್ಜಸ್. ಸಾಮಾನ್ಯವಾಗಿ ಪ್ರೀಮಿಯಂ ಕ್ರೆಡಿಟ್ ಕಾರ್ಡನ್ನು ಪ್ರೀ ಅಪ್ರೂವ್ ಮಾಡಲಾಗಿದೆ ಅಂತ ಗ್ರಾಹಕರಿಗೆ ಹೇಳಲಾಗುತ್ತೆ. ಆದರೆ ಮಾಸಿಕ ಬಿಲ್ ಬಂದಾಗ ಮೊದಲ ಬಿಲ್ನಲ್ಲೇ ಸಾವಿರಾರು ರೂಪಾಯಿ ಫೀಯನ್ನು ಹಾಕಿರ್ತಾರೆ. ಇದನ್ನು ಅವರಿಗೆ ಮೊದಲೇ ಹೇಳಿರೋದಿಲ್ಲ. ಇದೇ ರೀತಿ ಡ್ರಿಪ್ ಪ್ರೈಸಿಂಗ್ ಪ್ರಾಡಕ್ಟ್ಗಳು ಅಥವಾ ಸರ್ವಿಸ್ಗಳನ್ನು ಕಡಿಮೆ ದರದಲ್ಲಿ ತೋರಿಸಲಾಗುತ್ತೆ. ಆದರೆ ಮಾರಾಟ ಮುಗಿಯುವ ಹೊತ್ತಿಗೆ ಬೆಲೆ ಅಲ್ಲಿ ಸಂಪೂರ್ಣವಾಗಿ ಏರಿಕೆ ಆಗಿಬಿಟ್ಟಿರುತ್ತೆ. ಗ್ರಾಹಕ ಸಮೀಕ್ಷೆ ವೇದಿಕೆಯ ಲೋಕಲ್ ಸರ್ಕಲ್ಸ್ ನಡೆಸಿದ ಸಮೀಕ್ಷೆಯ ಪ್ರಕಾರ ಆನ್ಲೈನ್ನ ಬ್ಯಾಂಕಿಂಗ್ ಬಳಕೆ ಮಾಡುವ 60% ಜನ ಇಂತಹ ಮೋಸಗಳಿಗೆ ಬಲಿಯಾಗ್ತಾ ಇದ್ದಾರೆ. ದೇಶದ 363 ಜಿಲ್ಲೆಗಳಲ್ಲಿ ಸಮೀಕ್ಷೆಯನ್ನು ನಡೆಸಲಾಗಿದ್ದು 63% ಜನರಿಗೆ ಆನ್ಲೈನ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಹಿಡನ್ ಚಾರ್ಜಸನ್ನು ಹಾಕಲಾಗಿದೆ ಅನ್ನೋದು ಗೊತ್ತಾಗಿದೆ. ಇನ್ನು 41% ಜನರಿಗೆ ಇಂಟರ್ಫೇರೆನ್ಸ್ ಗಮನಕ್ಕೆ ಬಂದಿದೆ. ಇಂಟರ್ಫೆರೆನ್ಸ್ ಎಂಬುದು ಒಂದು ಡಾರ್ಕ್ ಪ್ಯಾಟರ್ನ್ ಆಗಿದೆ. ಗ್ರಾಹಕರ ವಹಿವಾಟು ಸಮಯದ ಮೇಲೆ ಆನ್ಲೈನ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಗಳು ಮಧ್ಯಪ್ರವೇಶ ಮಾಡ್ತವೆ. ಹೆಚ್ಚುವರಿ ಉತ್ಪನ್ನವನ್ನು, ಸೇವೆಯನ್ನು ಅಥವಾ ಸಬ್ಸ್ಕ್ರಿಪ್ಷನ್ ಅನ್ನು ಖರೀದಿ ಮಾಡುವಂತೆ ಇವು ಪ್ರೋತ್ಸಾಹಿಸ್ತವೆ. ಹೀಗೆ ಇನ್ನು 32% ಬಳಕೆದಾರರು ಸಬ್ಸ್ಕ್ರಿಪ್ಷನ್ ಟ್ರ್ಯಾಪ್ಗಳಲ್ಲಿ ಸಿಕ್ಕಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಸಬ್ಸ್ಕ್ರಿಪ್ಷನ್ ಟ್ರ್ಯಾಪ್ ಅಂದರೆ ಗ್ರಾಹಕರನ್ನ ಸುಲಭವಾಗಿ ಒಂದು ಪ್ರಾಡಕ್ಟ್ಗೋ ಅಥವಾ ಸರ್ವಿಸ್ಗೋ ಸೈನ್ ಅಪ್ ಮಾಡುವಂತೆ ಪ್ರಚೋದನೆ ಮಾಡೋದು. ಆದರೆ ಆಮೇಲೆ ಪದೇ ಪದೇ ಅದಕ್ಕೆ ಶುಲ್ಕವನ್ನು ವಿಧಿಸೋದು, ಜೊತೆಗೆ ಅದನ್ನು ಸುಲಭವಾಗಿ ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯವಾಗದಂತೆ ಮಾಡಿಬಿಡೋದು. ಇದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಬ್ಯಾಂಕ್ ಶಾಖೆಗೆ ಹೋಗಬೇಕಿರುತ್ತೆ. ಇದರ ಜೊತೆಗೆ 39% ಬಳಕೆದಾರರಿಗೆ ಬೇಟ್ ಆ್ಯಂಡ್ ಸ್ವಿಚ್ ಅನುಭವ ಕೂಡ ಆಗಿದೆ. ಸಾಲ ಕೊಡುವಾಗ ಆಕರ್ಷಕ ಬಡ್ಡಿ ದರವನ್ನು ತೋರಿಸಲಾಗಿದೆ, ಆದರೆ ನಿಜವಾಗಿ ವಿಧಿಸಿದ ಬಡ್ಡಿ ದರವೇ ಬೇರೆ ಆಗಿದೆ. ಡಾರ್ಕ್ ಪ್ಯಾಟರ್ನ್ ಬಗ್ಗೆ ಸರ್ಕಾರ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದರೂ ಕೂಡ ಇಂಥ ಪ್ಯಾಟರ್ನ್ಗಳಲ್ಲಿ ಭಾರಿ ಇಳಿಕೆಯೇನೂ ಆಗಿಲ್ಲ. 2023 ನವೆಂಬರ್ನಲ್ಲಿ ಗ್ರಾಹಕರ ಹಕ್ಕುಗಳ ರಕ್ಷಣೆಗೆ
ಗೆಜೆಟ್ ನೋಟಿಫಿಕೇಶನನ್ನು ಕೇಂದ್ರ ಗ್ರಾಹಕ ರಕ್ಷಣೆ ಪ್ರಾಧಿಕಾರ ಪ್ರಕಟಿಸಿದೆ. ಡಾರ್ಕ್ ಪ್ಯಾಟರ್ನ್ಗಳ ತಡೆ ಮತ್ತು ನಿಯಂತ್ರಣ ಮಾರ್ಗಸೂಚಿಗಳು ಎಂಬ ಹೆಸರಿನ ಈ ನೋಟಿಫಿಕೇಶನ್ನಲ್ಲಿ ಎಲ್ಲ ಪ್ಲಾಟ್ಫಾರ್ಮ್ಗಳು, ಜಾಹೀರಾತುದಾರರು ಮತ್ತು ಸೆಲ್ಲರ್ಗಳನ್ನು ಸೇರಿಸಲಾಗಿದೆ. ಇನ್ನು ಆನ್ಲೈನ್ ಬ್ಯಾಂಕಿಂಗ್ನಲ್ಲಿ ಇಂತಹ ಡಾರ್ಕ್ ಪ್ಯಾಟರ್ನ್ಗಳನ್ನು ತಡೆಯೋದಕ್ಕೆ ಗ್ರಾಹಕರಿಗೆ ಎಲ್ಲ ಶುಲ್ಕಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕಿರುತ್ತೆ. ಸಾಲದ ನಿಜವಾದ ಬಡ್ಡಿ ಎಷ್ಟು ಎಂಬುದನ್ನು ಅವರಿಗೆ ಹೇಳಬೇಕಿರುತ್ತೆ. ವಾರ್ಷಿಕವಾಗಿ ಶೇಕಡಾ ದರದ ಬಗ್ಗೆ ಲಿಖಿತ ಮಾಹಿತಿಯನ್ನು ಪಡೆಯಿರಿ. ಯಾಕೆಂದರೆ ಇದರಲ್ಲಿ ಬಡ್ಡಿ, ಪ್ರಾಸೆಸಿಂಗ್ ಫೀಸ್ ಸೇರಿದಂತೆ ಎಲ್ಲ ವೆಚ್ಚಗಳು ಕೂಡ ಇದರಲ್ಲಿರ್ತವೆ. ಆನ್ಲೈನ್ ಬ್ಯಾಂಕಿಂಗ್ನಲ್ಲಿ ಇಂತಹ ಡಾರ್ಕ್ ಪ್ಯಾಟರ್ನ್ಗಳನ್ನು ತಡೆಯೋದಕ್ಕೆ ಗ್ರಾಹಕರಿಗೆ ಎಲ್ಲ ಶುಲ್ಕಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕಿರುತ್ತೆ. ಸಾಲದ ನಿಜವಾದ ಬಡ್ಡಿ ಎಷ್ಟು ಎಂಬುದನ್ನು ಅವರಿಗೆ ಹೇಳಬೇಕಿರುತ್ತೆ. ವಾರ್ಷಿಕವಾಗಿ ಶೇಕಡಾ ದರದ ಬಗ್ಗೆ ಲಿಖಿತ ಮಾಹಿತಿಯನ್ನು ಪಡೆಯಿರಿ. ಯಾಕೆಂದರೆ ಇದರಲ್ಲಿ ಬಡ್ಡಿ, ಪ್ರಾಸೆಸಿಂಗ್ ಫೀಸ್ ಸೇರಿದಂತೆ ಎಲ್ಲ ವೆಚ್ಚಗಳು ಕೂಡ ಇದರಲ್ಲಿರ್ತವೆ. ಯಾವುದೇ ಸಾಲ ಅಥವಾ ಕಾರ್ಡ್ ತೆಗೆದುಕೊಳ್ಳುವುದಕ್ಕೂ ಮೊದಲು ಎಲ್ಲ ನಿಯಮ ಮತ್ತು ಷರತ್ತುಗಳನ್ನು ಓದಿಕೊಳ್ಳಿ. ಹಲವು ಬಾರಿ ನಿಯಮ ಮತ್ತು ಷರತ್ತುಗಳ ಜೊತೆಗೆ ಒಂದು ನಕ್ಷತ್ರದ ಚಿಹ್ನೆ ಕೂಡ ಇರುತ್ತೆ, ಸ್ಟಾರ್ ಮಾರ್ಕ್. ಅದನ್ನು ಗಮನಿಸಿ. ಯಾವುದೇ ಡಾರ್ಕ್ ಪ್ಯಾಟರ್ನ್ಗೆ ನೀವು ಒಳಗಾಗಿದ್ದೀರಿ ಅಂತ ಗೊತ್ತಾದ ತಕ್ಷಣ ಅದನ್ನು ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿಗೆ ತಿಳಿಸಿ. 1915 ಈ ನಂಬರ್ಗೆ ಡಯಲ್ ಮಾಡಿ ಅಥವಾ ವಾಟ್ಸಾಪ್ನಲ್ಲಿ 8800001915ಗೆ ನೀವು ಮೆಸೇಜ್ ಕಳಿಸಿ. ಓಕೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ Money9 ಆ್ಯಪ್. ಥ್ಯಾಂಕ್ ಯು.